ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ. ಪುಟ 207. ಅಲ್ಲದೆ ಇತರ ಜನರಿಗೂ ಸಿಗಲೆಂದು ನಿರೀಕ್ಷಿಸುತ್ತಾನೆ. ಆದ್ದರಿಂದ ತಮಗೆ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿಕೊಳ್ಳುತ್ತಾ ಇತರರಿಗೂ ಒಳ್ಳೆಯದನ್ನು ಮಾಡುತ್ತಾನೆ. ತಮ್ಮನ್ನು ರಾಜಕೀಯವಾಗಿ ಸಮಾನರಾಗಲು ಮತ್ತು ಸ್ವತಂತ್ರರಾಗಲು ನಮ್ಮ ಬಾಂಧವ್ಯವನ್ನು ಬದಲಾಯಿಸಿದರು. ನ್ಯಾಯಬದ್ಧವಾಗಿ ಅವರು ನಮಗೆ ಸಮಾನರು, ಹಾಗಾಗಿ ಅವರು ಇನ್ನು ಮುಂದೆ ನಮ್ಮ ಆಶ್ರಿತರಲ್ಲ, ಬದಲಾಗಿ ಸ್ಪರ್ಧಿಗಳು. ಆದರೆ ರಾಜಕೀಯ ಸಮಾನತೆ ಮತ್ತು ಸ್ವಾತಂತ್ರ್ಯವು ಮನುಷ್ಯನನ್ನು ಶಾರೀರಿಕವಾಗಿ ಮತ್ತು ಬುದ್ಧಿ ಶಕ್ತಿಯಲ್ಲಿ ಸಮಾನರನ್ನಾಗಿ ಮಾಡುವುದಿಲ್ಲ ಎಂಬುದನ್ನು ಅವರು ಬರಬರುತ್ತಾ ಕಲಿಯುತ್ತಾರೆ. ಪರಿಣಾಮವಾಗಿ ಮೆದುಳಿನ ಮತ್ತು ಐಶ್ವರ್ಯದ ಶ್ರೀಮಂತಿಕೆಯೇ ಹೊರತು ಮೊದಲಿದ್ದಂತೆ ಪಾರಂಪರ್ಯದ ಶ್ರೀಮಂತಿಕೆಯಲ್ಲ. ಸಮಾಜದ ಕೆಲವು ಅಸಭ್ಯ ಮತ್ತು ಅಪ್ರಬುದ್ಧರೆನಿಸಿಕೊಂಡವರ ವಿಚಾರಹೀನ ಉತ್ತರಗಳು. ನಾವು ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತೇವೆ. ನಾವು ಸ್ವತಂತ್ರವಾಗಿ ಮತ್ತು ಯಥೇಚ್ಛವಾಗಿ ನಮ್ಮ ಕಾಳಜಿಯನ್ನು ನಾವೇ ಮಾಡಿಕೊಳ್ಳಲು ಸಮರ್ಥರು. ಎಚ್ಚರವಾಗಿರಿ, ನಾವು ನಿಮ್ಮನ್ನು ಮೀರಿಸಬಹುದು. ಜೀವನವು ಐಶ್ವರ್ಯಕ್ಕಾಗಿ ಯುದ್ಧ ಮಾಡುವುದಾಗಿದೆ ಹಾಗೂ ನಮಗೆ ಬಹಳ ಸಂಖ್ಯೆ ಜನರಿದ್ದಾರೆ. ನಾವು ಮುಷ್ಕರಗಳನ್ನು ಬಹಿಷ್ಕಾರಗಳನ್ನು ಏರ್ಪಡಿಸುತ್ತೇವೆ. ನಮ್ಮ ದಾರಿ ನಾವು ನೋಡಿಕೊಳ್ಳುತ್ತೇವೆ. ಕಾನೂನು ಜಾರಿಗೊಳಿಸುವುದು ಅಂಗೀಕಾರವಾದರೆ ಎಲ್ಲರೂ ಬೇರೆಯವರಿಂದ ಸ್ವತಂತ್ರರು ಎಂದಾದಲ್ಲಿ ಮತ್ತು ಪ್ರತಿಯೊಬ್ಬನೂ ಇತರರ ಉದ್ಧಾರದಲ್ಲಿ ಆಸಕ್ತಿ ಇಡದೆ ಸ್ವಾರ್ಥದಿಂದ ತನ್ನ ಸ್ವಂತ ಇಷ್ಟಕ್ಕೆ ತಕ್ಕಂತೆ ಒಳಿತು ಮಾಡಿಕೊಳ್ಳುವುದಾದರೆ ಮೇಲೆ ತಿಳಿಸಿದ ವಿರೋಧಿ ಐಶ್ವರ್ಯದ ಯುದ್ಧದ ವಿಚಾರಗಳನ್ನು ಆಕ್ಷೇಪಿಸಲು ಸಾಧ್ಯವಿಲ್ಲ. ಖಂಡಿತವಾಗಿ ಈ ಸ್ವಾರ್ಥತೆ ಮತ್ತು ಸ್ವತಂತ್ರದ ಸೂತ್ರಗಳ ಮೇಲೆಯೇ ಎಲ್ಲ ವರ್ಗಗಳು ಹೆಚ್ಚು ಹೆಚ್ಚಾಗಿ ನಿರ್ವಹಿಸುತ್ತಿವೆ. ಬಂಡವಾಳಗಾರರು ತಮ್ಮ ಸ್ವಂತ ವ್ಯವಹಾರಗಳಲ್ಲಿ ಆಸಕ್ತರಾಗಿದ್ದಾರೆ. ಸಾಮಾನ್ಯವಾಗಿ ಕೆಲವು ಸಭ್ಯರನ್ನು ಹೊರತುಪಡಿಸಿ ಕಾರ್ಮಿಕರಿಗೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಕೊಡುತ್ತಾರೆ ಮತ್ತು ಯಂತ್ರಕರ್ಮಿಗಳು ಮತ್ತು ಕಾರ್ಮಿಕರೂ ಸಹ ಕೆಲವು ಸಭ್ಯರನ್ನು ಹೊರತುಪಡಿಸಿ ತಮಗಾಗಿ ಮಾತ್ರ ತಮ್ಮ ಸೇವೆಗೆ ಆದಷ್ಟು ಹೆಚ್ಚು ಪಡೆಯಲು ಅಪೇಕ್ಷಿಸುತ್ತಾರೆ. ಹಾಗಿದ್ದ ಪಕ್ಷಕ್ಕೆ ವರ್ಗಗಳು ಒಂದೇ ರೀತಿಯ ಸ್ವತಂತ್ರ, ಸ್ವಾರ್ಥ ಮತ್ತು ಅಧಿಕಾರವನ್ನು ಸ್ವೀಕರಿಸುವಾಗ ನಿರಂತರವಾಗಿ ತಪ್ಪು ಕಂಡುಹಿಡಿಯಲು ಹೇಗೆ ಸಾಧ್ಯ? ಈಗ ಬೃಹತ್ತಾಗಿ ಸಾರ್ವಜನಿಕರಲ್ಲಿ ಪ್ರಚಲಿತವಾಗಿರುವ ವಿಚಾರವೇನೆಂದರೆ, ಹಿಂದಿನ ಆಚಾರ, ಉತ್ತಮ ವಿದ್ಯಾಭ್ಯಾಸ, ಪ್ರತಿಭೆ ಮತ್ತು ಇತರ ಅನುಕೂಲತೆಗಳು, ಬಡವರನ್ನು ಭೇಟಿ ಮಾಡುವುದು ಹಾಗೂ ಅವರಿಗೆ ಸಲಹೆ ಕೊಡುವುದು ಅಥವಾ ಗಮನ ಕೊಡುವುದು ಇವೆಲ್ಲವೂ ಈಗ ಸತ್ತು ಹೋಗಿದೆ. ಈಗ ಪ್ರತಿಯೊಬ್ಬನೂ ತನ್ನ ಸೌಕರ್ಯವನ್ನು ನೋಡಿಕೊಳ್ಳುತ್ತಾನೆ ಮತ್ತು ಇತರರನ್ನು ತಮ್ಮ ಕಾಳಜಿಯನ್ನು ತಾವೇ ಮಾಡಿಕೊಳ್ಳಲಿ ಎಂದು ಬಿಟ್ಟುಬಿಡುತ್ತಾನೆ. ಅಥವಾ ಸಾರ್ವಜನಿಕ ಉದಾರ ಸಂಸ್ಥೆಗಳಿಗೆ ಆಶ್ರಯ ಸ್ಥಾನಗಳು, ಆಸ್ಪತ್ರೆಗಳು, ಅನಾಥಾಲಯಗಳು ಮುಂತಾದವು. ಇವುಗಳು ಕೆಲವರಿಗೆ ಕೆಲವು ವಿಷಯಗಳಲ್ಲಿ ಅನುಕೂಲಕರವಾಗಿರಬಹುದು, ಆದರೆ ಮತ್ತೆ ಕೆಲವರಿಗೆ ಕೆಲವು ವಿಷಯಗಳಲ್ಲಿ ಅನುಭವವಿಲ್ಲದ, ನಿರ್ಲಕ್ಷ್ಯದ, ನಿರುಪಯುಕ್ತವಾದ, ಸೋಮಾರಿತನದ, ಬುದ್ಧಿಶೂನ್ಯತೆಯ ಮತ್ತು ದೌರ್ಭಾಗ್ಯದ ದೆಸೆಯಿಂದಾಗಿ ತೊಂದರೆಗಳನ್ನು ತರುವುದಾಗಿದೆ. ವಾಸ್ತವವಾಗಿ ಐಶ್ವರ್ಯವಂತನಾಗಲಿ ಅಥವಾ ಬಡವನಾಗಲಿ ಒಬ್ಬರಿಲ್ಲದೆ ಒಬ್ಬರು ಸ್ವಾರ್ಥತೆಯಿಂದ ಸ್ವತಂತ್ರನಾಗಿ ನಿಭಾಯಿಸಲಾರ. ಹಾಗಾಗಿ ತಾನು ಹಾಗೆ ಯೋಚಿಸುವುದಾಗಲಿ ಅಥವಾ ಕಾರ್ಯನಿರ್ವಹಿಸುವುದಾಗಲಿ ಮಾಡಬಾರದು. ಮನುಕುಲವು ಒಂದು ಕುಟುಂಬ. ದೇವರು ಎಲ್ಲಾ ಜನಾಂಗಗಳನ್ನು ಒಬ್ಬನಿಂದಲೇ ಹುಟ್ಟಿಸಿದ್ದಾನೆ. ಅಪೊಸ್ತಲರ ಕೃತ್ಯಗಳು 17:26. ಮನುಕುಲದ ಪ್ರತಿ ಸದಸ್ಯನು ಪ್ರತಿ ಮನುಷ್ಯನಿಗೆ ಒಬ್ಬ ಮನುಷ್ಯ ಸಹೋದರನಾಗಿದ್ದಾನೆ. ಎಲ್ಲರೂ ಒಬ್ಬ ತಂದೆಯಾದ ಆದಾಮನ ಮಕ್ಕಳು. ಅವನು ದೇವರ ಮಗನು. ಲೂಕ 3:28. ಜೊತೆ ಸಂರಕ್ಷಣೆಯ ಕಾರ್ಯವು ಪೂರ್ತಿಯಾಗಿ ದೇವರಿಂದ ವಹಿಸಲ್ಪಟ್ಟಿತು. ಹಾಗಾಗಿ ದೈವಿಕ ಅನುಗ್ರಹದ ಎಲ್ಲರೂ ಪಾಲುದಾರರು, ಏಕೆಂದರೆ ಭೂಮಿಯು ಮತ್ತು ಅದರಲ್ಲಿರುವ ಸಮಸ್ತವೂ ಯೆಹೋವನದು. ಪಾಪದಲ್ಲಿ ಬೀಳುವಿಕೆ, ಅದರ ದಂಡನೆ, ಮರಣ, ಕ್ರಮೇಣವಾಗಿ ಅವನತಿ, ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ನೈತಿಕವಾಗಿ ಜನರನ್ನು ಹೆಚ್ಚು ಕಡಿಮೆ ದುರ್ಬಲಗೊಳಿಸಿದೆ ಮತ್ತು ಪ್ರತಿಯೊಬ್ಬರಿಗೂ ಮತ್ತೊಬ್ಬರ ಸಹಾನುಭೂತಿಯ ಅವಶ್ಯಕತೆ ಇದೆ ಮತ್ತು ಸಹಾಯವು
ಆತನ ದೌರ್ಬಲ್ಯತೆಯ ಅನುಪಾತದಲ್ಲಿ ಮತ್ತು ಅದರ ಪರಿಣಾಮವಾದ ಅವಲಂಬನದ ಮೇಲೆ ಬೇಕಾಗಿರುವುದು ಮಾನಸಿಕವಾಗಿಯೂ ನೈತಿಕವಾಗಿಯೂ ಮತ್ತು ಶಾರೀರಿಕವಾಗಿಯೂ ಬೇಕಾಗಿರುವುದು